ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೀನರಾಶಿಯವರೇ, ಡಿಸೆಂಬರ್ 6ರಿಂದ 15ರವರೆಗೆ ಬರುವ ಈ ಅವಧಿ ನಿಮ್ಮ ಜೀವನದ ದಿಕ್ಕನ್ನೇ ಮರುಬಳಕೆ ಮಾಡುವಷ್ಟು ಬಲವಾದ ಜ್ಯೋತಿಷ್ಯ ಶಕ್ತಿಗಳನ್ನು ಒಳಗೊಂಡಿದೆ. ಇಷ್ಟು ದಿನಗಳಿಂದ ನೀವು ಅನುಭವಿಸಿದ ಗೊಂದಲ, ಒತ್ತಡ, ಮನಸ್ಸಿನ ಭಾರ, ಸಂಬಂಧಗಳಲ್ಲಿನ ಅರಿವಿನ ಕೊರತೆ, ಹಣಕಾಸಿನಲ್ಲಿ ಒಳಬರುವ ಹೋಗುವ ಅನಿಶ್ಚಿತತೆ ಇವೆಲ್ಲವೂ ಕೂಡ ನಿಧಾನವಾಗಿ ತೆರವಾಗಲು ಆರಂಭವಾಗುವ ಸಮಯ ಈಗ ಬಂದಿದೆ. ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದ್ದ ಅಜ್ಞಾತ ನಕಾರಾತ್ಮಕ ಶಕ್ತಿ ತನ್ನ ಪ್ರಭಾವವನ್ನು ಕಳೆದುಕೊಳ್ತಾ ಇದ್ದಾರೆ. ನಿಮ್ಮ ಜಾತಕದಲ್ಲಿ ಕಾಲಾವಧಿ ಬದಲಾಗ್ತಾ ಇರೋದ್ರಿಂದ ನೀವು ನಿರೀಕ್ಷಿಸದ ರೀತಿಯಲ್ಲಿ ಹೊಸ ಬೆಳಕು, ಹೊಸ ಶುಭ ಶಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದೆ. ಡಿಸೆಂಬರ್ 6ರಿಂದ 8ರ ತನಕ ಪ್ರಾರಂಭಿಕ ದಿನಗಳು ನಿಮಗೆ ಸ್ವಲ್ಪ ಒತ್ತಡದಂತೆ ಕಾಣಬಹುದು. ಏಕೆಂದರೆ ಚಂದ್ರನ ಮತ್ತು ರಾಹುವಿನ ಚಲನೆ ನಿಮ್ಮ ಆಲೋಚನೆಗಳನ್ನು ಅಸ್ಥಿರಗೊಳಿಸಬಹುದು. ಮನಸ್ಸಿನಲ್ಲಿ ಅನಗತ್ಯ ಶಂಕೆಗಳು, ಏನು ಮಾಡಬೇಕು, ಯಾವ ದಿಕ್ಕು ಸರಿಯಾದುದು ಎಂದು ಗೊಂದಲಗಳು ಉಂಟಾಗಬಹುದು. ಈ 5 ದಿನಗಳಲ್ಲಿ ಯಾವುದೇ ಒಂದು ದೊಡ್ಡ ಬದಲಾವಣೆ, ಹೊಸ ಯೋಜನೆ, ದೊಡ್ಡ ಖರೀದಿ ಅಥವಾ ಯಾರಿಗಾದರೂ ನಿಮ್ಮ ಹಣದ ಜವಾಬ್ದಾರಿ ನೀಡುವುದು ತಪ್ಪಾಗಿರುತ್ತೆ. ಇನ್ನು ವಿಶ್ವಾಸದ ಹೆಸರಿನಲ್ಲಿ ಯಾರಾದರೂ ಮೋಸ ಮಾಡುವ ಸಾಧ್ಯತೆ ಇದ್ರೂ ಕೂಡ ನೀವು ಜಾಗ್ರತೆ ಇದ್ದಷ್ಟು ಒಳ್ಳೆಯದು. ಅದರಿಂದ ಈ ಅಪಾಯವನ್ನು ತಪ್ಪಿಸಬಹುದು. ಜಾತಕದಲ್ಲಿ ಒಂದು ತಾತ್ಕಾಲಿಕ ಅಸಮತೋಲನ ಅವಧಿ ಇದು ಆಗಿರೋದ್ರಿಂದ ನೀವು ಹೆಚ್ಚು ಮೌನವಾಗಿದ್ದು ವಿಚಾರಗಳನ್ನು ಮನಸ್ಸಿನಲ್ಲೇ ಶಾಂತವಾಗಿ ವಿಶ್ಲೇಷಿಸುವುದು ಮುಖ್ಯವಾಗಿರುತ್ತೆ. ಆದರೆ ಡಿಸೆಂಬರ್ 7ರ ನಂತರ ಮಧ್ಯಾಹ್ನದಿಂದ ಮಹತ್ತರವಾದ ಒಂದು ಪರಿವರ್ತನೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಿಮಗೆ ಅತ್ಯಂತ ಉಪಕಾರಕವಾಗಿರುವ ಈ ಗುರುಗ್ರಹ ತನ್ನ ಹೊಸ ಸ್ಥಾನಕ್ಕೆ ಸಾಗ್ತಾ ಇದ್ದು ಜಾತಕದ 4ನೇ ಮನೆಯನ್ನ ಬಲಪಡಿಸ್ತಾನೆ. ಇದು ನಿಮ್ಮ ಮನೆ, ಕುಟುಂಬ, ಆಸ್ತಿ, ಮನೋಧೈರ್ಯ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಸಂಬಂಧಿಸಿದ ಮನೆ ಆಗಿರೋದ್ರಿಂದ ಈ ಮನೆಯಲ್ಲಿ ಗುರು ಸ್ಥಾಪನೆಯಾಗುವುದೇ ಒಂದು ಆಶೀರ್ವಾದ. ಇಷ್ಟು ದಿನಗಳ ಒತ್ತಡವಾಗಿ ಅನಿಸಿದ್ರೆ ಈಗ ಮನಸ್ಸಿಗೆ ಶಾಂತಿ ಬರುವಂತಿದೆ. ಮನೆಗೆ ಒಂದು ಸಂಬಂಧಿಸಿದ ವಿಚಾರಗಳು, ಸ್ಥಳ ಬದಲಾವಣೆ, ಖರೀದಿ, ಮಾರಾಟ, ರಿಪೇರಿ, ವಸತಿ ಎಲ್ಲವೂ ಕೂಡ ಒಂದು ಉತ್ತಮ ಫಲ ನೀಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಾಯಿ ಅಥವಾ ಮನೆ ಹಿರಿಯರಿಂದ ಸಹಾಯ, ಆಶೀರ್ವಾದ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನಿಮ್ಮ 9ನೇ ಮನೆಯಲ್ಲಿ ಸೂರ್ಯ, ಶುಕ್ರ ಮತ್ತು ಕೆಲವು ದಿನಗಳ ನಂತರ ಬುಧ ಇವುಗಳು ಒಂದೇ ಜಾಗದಲ್ಲಿ ಸೇರಿರೋದ್ರಿಂದ ಭಾಗ್ಯಚಕ್ರನೇ ನಿಮ್ಮ ಪರವಾಗಿ ತಿರುಗುತ್ತೆ. ನೀವು ಮಾಡಿದ ಕೆಲಸಗಳು ಆಗುವುದನ್ನು ಪ್ರಾರಂಭ ಆಗದು ಅನಿಸಿದ ಅವಕಾಶಗಳು ಬಾಗಿಲು ತಟ್ಟುತ್ತೆ. ನೀವು ಹೋದ ದಾರಿಯಲ್ಲಿ ಅಡ್ಡ ಬಂದಿದ್ದ ಗೋಡೆಗಳು ತಾನೇ ಕುಸಿದು ಬೀಳುತ್ತೆ. ಭಾಗ್ಯ, ಧರ್ಮ, ತೀರ್ಥಯಾತ್ರೆ, ಶಿಕ್ಷಕರು, ಹಿರಿಯರ ಆಶೀರ್ವಾದ ಇವೆಲ್ಲವೂ ಲಭ್ಯವಾಗುತ್ತೆ ಮತ್ತು ಅದೆಲ್ಲವೂ ಕೂಡ ನಿಮಗೆ ಬಲವಾಗಿ ವರದಾನವಾಗುತ್ತೆ. ಶನಿ ಲಗ್ನದಲ್ಲಿ ಕುಳಿತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಶಿಸ್ತು ಮುಖ್ಯವಾಗಿರುತ್ತೆ. ನೀವಿಷ್ಟದಂತೆ ಕೆಲಸ ಮಾಡಿ ಯಶಸ್ಸನ್ನು ಪಡಿಬೇಕು ಎಂಬ ಈ ಸಂದೇಶವನ್ನು ಶನಿ ನಿಮಗೆ ನೀಡ್ತಾರೆ. ಆದರೆ ರಾಹು 12ನೇ ಮನೆಯಲ್ಲಿ ಇರೋದ್ರಿಂದ ಅನಗತ್ಯ ಖರ್ಚುಗಳು, ಹೆಚ್ಚು ಯೋಚನೆ, ರಾತ್ರಿ ನಿದ್ದೆ ಕಡಿಮೆ ಮಾಡುವ ಒಂದು ಚಟುವಟಿಕೆ ಆಗಬಹುದು. ಆದರೂ ಗುರು ಮತ್ತು ಸೂರ್ಯನ ಬಲದಿಂದ ನೀವು ತೊಂದರೆಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಇನ್ನು ದಿನಗಳ ಪ್ರಕಾರ ನೋಡೋದಾದ್ರೆ ಡಿಸೆಂಬರ್ 6 ಚಂದ್ರ ಮೇಷರಾಶಿಯಲ್ಲಿ ಸಂಚರಿಸುವುದರಿಂದ ಹಣಕಾಸು ವಿಚಾರಗಳಲ್ಲಿ ಜಾಗ್ರತೆ ಅಗತ್ಯವಾಗಿರುತ್ತೆ. ಮಾತಿನ ಮೇಲೆ ಹಿಡಿತಾ ಇರಬೇಕು. ಯಾರಾದರೂ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸುವ ಸೂಚನೆ. ಇನ್ನು ಡಿಸೆಂಬರ್ 7 ಸುಂದರ ಒಂದು ಇನ್ನು ಪರಿಚಯಗಳು, ಮದುವೆಯ ಮಟ್ಟಕ್ಕೆ ಹೋಗುವ ಒಂದು ಸೆಟ್ಟಿಂಗ್ ಕೂಡ ಕಾಣಬಹುದು. ದಂಪತಿಗಳ ನಡುವೆ ಹೆಚ್ಚುವರಿ ಆತ್ಮೀಯತೆ ಉಂಟಾಗುತ್ತೆ. ಇನ್ನು ಡಿಸೆಂಬರ್ 8 ಮತ್ತು 9 ಏನಿದೆ, ಮನೆ, ಆಸ್ತಿ, ಕುಟುಂಬ ಇವೆಲ್ಲದರ ಬಗ್ಗೆ ಉತ್ತಮ ಸುದ್ದಿಗಳು ಬರುತ್ತೆ. ಇನ್ನು ಗುರುವಿನ ಚಲನೆಯಿಂದ ಮನೆಗಳಿಗೆ ಉತ್ಸಾಹ, ಸಂತೋಷ ಮತ್ತು ದೈವಿಕ ಪ್ರೇರಣೆ ಬರುತ್ತೆ. ಈ ದಿನಗಳಲ್ಲಿ ಮನೆ ಬದಲಾವಣೆ, ನವೀಕರಣ ಅಥವಾ ಹೊಸ ವಸತಿ ಕಲ್ಪನೆಗಳು ಉಪಕಾರವಾಗಿರುತ್ತೆ. 9 ಕುಶ 10ನೇ ಮನೆಯನ್ನ ನೀವು ಪ್ರವೇಶ ಮಾಡಿದಾಗ ಭಾರಿ ಬದಲಾವಣೆಯನ್ನು ಆತ್ಮವಿಶ್ವಾಸ ಎನ್ನುವುದು ಗರಿಷ್ಠ ಮಟ್ಟಕ್ಕೆ ಇರುತ್ತೆ. ಆದರೆ ಕೋಪ ಮತ್ತು ಒಂದು ಅತಿಕ್ಷಿತೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಜಾಸ್ತಿ ಕೋಪ ಮಾಡಿಕೊಂಡ್ರೆ ಒಳ್ಳೆಯದಲ್ಲ. ಇನ್ನು ಡಿಸೆಂಬರ್ 9-10 ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತೇಜನ, ಪರೀಕ್ಷೆಗಳಿಗೆ ತಯಾರಾದವರಿಗೆ ಒಂದು
ಸ್ಪಷ್ಟತೆ ಮತ್ತು ಒಲವು ಶೇರ್ ಮಾರ್ಕೆಟ್ ಕಲಿಯುವವರಿಗೆ ಲಾಭದಾಯಕ ದಿನಗಳು. ಇನ್ನು ಡಿಸೆಂಬರ್ 10 ಮತ್ತು 11 ಆರೋಗ್ಯ ಸಂಬಂಧಪಟ್ಟ ವಿಷಯಗಳಲ್ಲಿ ಎಚ್ಚರಿಕೆ. ಹೊಟ್ಟೆ ಮತ್ತು ನಿದ್ದೆ ಮತ್ತು ಹಳೆಯ ಒಂದು ಕಾಯಿಲೆಗಳ ಬಗ್ಗೆ ಜಾಗ್ರತೆ. ಹೊರಗಿನ ಆಹಾರ ಕಡಿಮೆ ಮಾಡಿಬಿಡಿ. ಡಿಸೆಂಬರ್ 12 ವ್ಯವಹಾರಕ್ಕೆ ಒಂದು ಅವಕಾಶಗಳು ಬೆಳೆಯುವ ದಿನವಾಗಿರುತ್ತೆ. ಸಣ್ಣ ಮಾತುಕತೆ ಕೂಡ ದೊಡ್ಡ ಲಾಭ ತರುವ ಸಾಧ್ಯತೆ ಇರುತ್ತೆ. ಇನ್ನು ಡಿಸೆಂಬರ್ 14 ಮತ್ತು 15 ಚಂದ್ರನ ಚಲನೆಯಿಂದ ಮನಸ್ಸಿನಲ್ಲಿ ಸ್ವಲ್ಪ ಭಾರ, ಅನಗತ್ಯ ಚಿಂತೆಗಳನ್ನು ತೊರೆದು ಶಾಂತವಾಗಿ ದಿನ ಬಿಡಿ. ಇನ್ನು ದೊಡ್ಡ ನಿರ್ಧಾರ. ಈ ಸಂಪೂರ್ಣ ಅವಧಿಯಲ್ಲಿ ಮೀನವಾಗಿರುತ್ತೆ. ಬಂಧನಗಳು ಗಾಢವಾಗಿರುತ್ತೆ ಮತ್ತು ತಪ್ಪು ಅರ್ಥಗಳೆಲ್ಲ ಮಾಯವಾಗುತ್ತೆ. ಕುಟುಂಬ ಜೀವನ ಸಮತೋಲನಕ್ಕೆ ಬರುತ್ತೆ. ಉದ್ಯೋಗದಲ್ಲಿ ಗರಿಷ್ಠ ಉತ್ತೇಜನ ಅನ್ನೋದು 7ರ ನಂತರ ಸ್ಟಾರ್ಟ್ ಆಗುತ್ತೆ. ಹಣಕಾಸಿನಲ್ಲಿ ಚಲನವಲನ 8, 9ರಂದು 6, 10, 11 ಮತ್ತು 15. ಇದಕ್ಕೆ ಪರಿಹಾರ ಏನು ಮಾಡಬಹುದು? ಮಂಗಳವಾರ ಹನುಮಂತ ದೇವರಿಗೆ ಒಂದು ಎಣ್ಣೆ ಇರುವ ಒಂದು ದೀಪವನ್ನು ಹಚ್ಚಿ ಮತ್ತು ಡಿಸೆಂಬರ್ 10, 11ರಂದು ವಾಹನಗಳಿಗೆ ನೀರು ಕೊಡಿ ಮತ್ತು ಡಿಸೆಂಬರ್ 15ರಂದು ಶಿವನಿಗೆ ಬೆಲ್ಲದ ಜಲಾಭಿಷೇಕ ಮಾಡಿ. ಇದು ಶಾಂತಿ ಮತ್ತು ಯಶಸ್ಸಿನ ಶಕ್ತಿಯನ್ನು 1000 ಪಟ್ಟು ಹೆಚ್ಚಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.